ಪ್ರಿಯಳೇ, ಇನ್ನು ನನ್ನ ಮನದಲ್ಲಿ ಹೇಗಿರುವುದೆಂದು ನಿನಗೆ ತಿಳಿಯದೆ ಅದೇನಿರುವುದು ಸುಂದರಿ? ಹೇಳಿದೆ ಹೇಳಬೇಕು ಸುಂದರಿ. ಜಗದೇಕನಾಥ ಚರಿತ ಎಲ್ಲ ಮರೆತೇನೋ ಪರಮಾತ್ಮನಿಂದ ಮದುವೆ ಪ್ರಾಯಕ್ಕೆ ಬಂದ ಮನ್ಮತ ಸುಂದರಿ, ಎಲ್ಲ ಮರೆತೇನೋ ಪರಮಾತ್ಮನಿಂದ ಮದುವೆ ಪ್ರಾಯಕ್ಕೆ ಬಂದ ಮನ್ಮತ ದೇವಿ, ಚೆನ್ನಾಗಿ ಹೇಳು ನೀವು ಚೆನ್ನಾಗಿ ಹೇಳು. ಜಗವೇ ಕನಾ ಓಹೋ, ನೀ ಹೇಳುವ ಮಾತು ಅರ್ಥವಾಯಿತು ಸುಂದರಿ. ಈಗ ಅರ್ಥವಾಯಿತೆ ಅರ್ಥವಾಯಿತು ಸುಂದರಿ. ಆತ ಅಂತೆ ಏನು ಮಾಡಿದೆ ಅರ್ಥವಾಗುವುದಲ್ಲ. ಜಗರೇ ಕನಾಥ ಪ್ರಾಣೇಶ್ವರಿ, ಪಡವಿಯ ಜನರು ನಗುವಂತಾಯ್ತು, ಇಂಥ ಒಬ್ಬ ಮಗನಿಗೆ ಮದುವೆ ಮಾಡುವಂತಾಯ್ತು. ಹೌದೇನು ಸುಂದರಿ? ಮಾತ ಅಂತೆ ಶ್ರೀಕೃಷ್ಣನು ಎಂಥ ದೊಡ್ಡನು ಮಗನ ಮದುವೆ ವಯಸ್ಸಿಗೆ ಬಂದರು ಹಾಗೆ ಸುಮ್ಮನಿರಲೆಂದು ಜನರು ಹಾಡಿಕೊಳ್ಳುವರು. ಮತ್ತೇಕೆ ತಡ ಮಾಡುವೆ? ಕಂದಪ್ಪನಾದ ಮನ್ಮಥನಿಗೆ ಕನ್ಯೆಯನ್ನು ಹುಡುಕಿ ಲಗ್ನವನ್ನು ಮಾಡೋರನ್ನ ಬುದ್ಧಿ ಸಂಪನ್ನ. ಆಲಕೋಟೆ ತಿಮ್ಮಯ್ಯನ ಮಗ ಕಾಡು ಸಿದ್ದಪ್ಪ ಇವರು ಸಂಘದ ಪರವಾಗಿ 2100 ಕೊಡುತ್ತಾರೆ. ಮೇಲಿಂದ ಸ್ವೀಕರಿಸಬೇಕು. ಕಲ್ಯಾಣವನು
ತಿಳಿದು ಇಂಥ ಅಲ್ಪ ಕಾರ್ಯಕ್ಕೆ ಅಗೋರ ದುಃಖವನ್ನು ಮಾಡಿ ಬಿಡುಕಿ ಚಿಂತೆಯನ್ನು ಮಾಡುವುದಕ್ಕೆ ರುಕ್ಮಿಣಿ ಹರಿ ಬಿಡುಬಿಡುದಿನ ಚಿಂತೆಯನ್ನು ಈ ಕ್ಷಣವೇ ಚಪ್ಪನ್ನಾರ ದೇಶದ ಒಪ್ಪುವ ರಾಜನಿಗೆ ತೆಪ್ಪುಕೊಂಡು ತಪ್ಪದೆ ಹೋಗಿ ಉತ್ತಮವಾದ ಕನ್ಯಾರತ್ನವನ್ನು ತಂದು ಕಂದರ್ಪ ಯತ್ನ ಮಾಡುತ್ತೀನಿ. ಹಾ ಇದಕ್ಕೆ ನಾನು ತಪ್ಪಿದರೆ ಬಾಪುರೇ ಮುಪ್ಪು ರಾರಿ ಸಕಲ ಸಾರ್ಥಕವೇನು ಕಾಂತೆ ಬಿಡು ನಿನ್ನ ಮನದ ಚಿಂತೆ. ಅರಿಕೇರಿ ಚಿಟ್ಟಿ ಇವರು ಈ ಬಂಗಾರದ ಸರವನ್ನು ಕೃಷ್ಣನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡುತ್ತಾರೆ. ಅರಿಕೇರಿ ಚಿಟ್ಟಿ ಮಗನ ಲಗ್ನ ಮಾಡುವನೆಂತ ಹೇಳ್ತೀವಿಯಾ? ಹೌದು ಸುಂದರಿ. ಇದು ಯಾವ ದೊಡ್ಡ ಕಾರ್ಯ? ಹೌದು ಸುಂದರಿ. ಮಾಡುವುದು ಸುಂದರಿ. ಯಾವಾಗ? ಅಷ್ಟಮಂತ್ರದಲ್ಲಿ ಮಾಡುವುದು ಸುಂದರಿ. ನಿನ್ನ ಅಭಿಪ್ರಾಯ ಏನಿರುವ ಸುಂದರಿ? ಪ್ರಿಯಾ ಹೇಳೇ ಹೇಳಲೇ ಹೇಳಬೇಕು ಸುಂದರಿ. ವಾಸುದೇವನೇ ಶ್ರೇಷ್ಠ ಶಯನನೇ ಮಗನ ಲಗ್ನದ ಸಂಭ್ರಮವನ್ನು ನೋಡಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು. ಹೌದೇನು ಸುಂದರಿ? ಮತ್ತೇಕೆ ತಡ ಮಾಡುವೆ? ಜಾಗೃತಿಯಿಂದ ಮನ್ಮಥನಿಗೆ ಕಥೆಯನ್ನು ಹುಡುಕಿ ಲಗ್ನವನ್ನು ಮಾಡುತ್ತೇವಾ ಮಹಾನ್ ಭಾವ? ಇದು ಯಾವ ದೊಡ್ಡ ಪ್ರಾಣವಲ್ಲವೇ?
ನಿನಗೆ ಭರವಸೆವಾಗುವಂತೆ ವಚನವನ್ನು ಕೊಡು ಎಂದು ಕೇಳಿದೆಯಲ್ಲ. ಈ ಭ್ರಾಂತಿಯನ್ನು ಬಿಡು, ನಿನಗೆ ತರವಲ್ಲ. ಈ ವಚನಕ್ಕೆ ಪ್ರತಿಯಿಲ್ಲ. ರುಕ್ಮಿಣಿ, ಈ ಶ್ರೇಷ್ಠವಾದ ಸೃಷ್ಟಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಒಟ್ಟಾಸದಿಂದ ಕೊಟ್ಟ ವಚನ ತಪ್ಪದೆ ಥಟ್ಟನೆ ಪುತ್ರನಿಗೆ ಅಷ್ಟಮ ದಿವಸದಲ್ಲಿ ಶ್ರೇಷ್ಠರು ಔದನ್ಯವಂತ ಲಗ್ನ ಮಾಡಿ ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡುತ್ತೀನಿ. ಇಷ್ಟಾರ್ಥಕ್ಕೆ ಏನನ್ನು ಕೇಳುತ್ತೀಯ ರಾಣಿ ಪಣಿವೇಣಿ? ಪ್ರಿಯ ಪ್ರಿಯಾಳೇ, ಕಾಂತ ಅಂತೆ ಮಗನ ಲಗ್ನ ಮಾಡುವನಂತ ಹೇಳ್ತೀವಿಯಾ? ಹೌದು ಸುಂದರಿ, ನಿನ್ನ ಮಾತು ನಂಬಲು ನಂಬಬೇಕು ಸುಂದರಿ. ಹೌದೇ? ಸರಿ, ಸತ್ಯವಾಗ್ಲೂ ಮಗನ ಲಗ್ನ ಮಾಡುವೆಯಾ? ಸತ್ಯವಾಗಿ ಮಾಡಲು ಸುಂದರಿ. ಪ್ರಿಯ ಪ್ರಿಯಾಳೇ, ಹೇಳೆ ಹೇಳಬೇಕು ಸುಂದರಿ. ಜಗದೊಡೆಯ ಜನಾರ್ದನ ಮೇಲ ಜಗದೊಡೆಯ ಜನಾರ್ದನ ಮೇಲ ದೇವಿ, ನೀನು ಏನೇ ಹೇಳಿದರೂ ನಿನ್ನ ಮಾತು ನಾನು ಸರ್ವತ ನಂಬಲಾರೆನು. ಸುಂದರಿ, ನಾನು ನಿನ್ನ ಮಾತು ನಂಬಬೇಕಾದರೆ ನಂಬಬೇಕಾದರೆ ಸತ್ಯ ಸತಿಯರ ಹೆದರಿಗೆ ಸುಂದರಿಗೆ ನನ್ನ ಕರದಲ್ಲಿ ನಿನ್ನ ಕರವನ್ನು ಇಟ್ಟು ನೀನು ಪ್ರಮಾಣವನ್ನ ಮಾಡಿದರೆ ನಿನ್ನ ಮಾತನ್ನು ನಂಬುವುದು ದೇವ ಮಹಾನ್ ಭಾವ. ಓಹೋ, ಅವಸರ ಬಿಡಬೇಡ ಸುಂದರಿ.
ಕಂದರಪ್ಪನ ಲಗ್ನ ಮಾಡುವ ತ್ರಾಣ ಎನಗಿಲ್ಲವೇ ಹಾಗೆ ಹೌದೇ ಎಲ್ಲ ಸಾರಥಿ ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಿರುವುದು ನೋಡಿದೆಯಾ? ನೋಡಿದ್ದೀನಿ ದೇವ. ಮನ್ಮಥನ ಲಗ್ನ ಮಾಡುವೇನೋ ಇಲ್ಲವೆಂದು ಘನ ಚಿಂತೆಯನ್ನು ತಾಳಿ ಎನ್ನನ್ನು ಗಟ್ಟಿಸಿ ಭಾಷೆ ಕೊಟ್ಟರೆ ಸರಿ ಎಂದು ನುಡಿಯುವ ಈ ಜಡಮತಿಯ ಬರೆಯನ್ನು ನೋಡಿದೆಯಾ ದೇವ? ನೋಡಿದ್ದೀನಿ ದೇವ. ಸೈ 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 ಪ್ರಾಣದಲ್ಲವೇ? ಪ್ರಾಣವಲ್ಲಭ ನನ್ನ ಮಾತು ನಿಜ. ಹೌದಲ್ಲವೇ? ಮನ್ಮಥನು ನಿನಗೊಂದೇ ಮಗನೋ, ನನಗೇನು ಮಗನಲ್ಲವೇನೋ? ಯಾರು ಇಲ್ಲಿಂದವರು? ನಿನಗೆ ಬಂದ ಅಂತಃಕರಣ ನನಗೆ ಬಾರದೆ ಹಾಗೆ. ಇರುವುದು ಅಂತೂ ನಿನ್ನ ಗುಣ ಬೇರೆ ಇದ್ದಂತೆ ತೋರುತ್ತದೆ. ಅದೇನು? ಅದೇನೆಂದರೆ ಅದೇನು ಪ್ರಿಯ? ಶ್ರೀಕೃಷ್ಣನಿಗೆ ಹೇಳ ಮುಂದೆ ಸತಿಯರು ಪ್ರೀತಿವಂತರಾಗಿ ಅವರ ಮಾತು ಕೇಳುವನು, ಮನ್ಮಥನ ಪ್ರೀತಿ ತೋರದಿರುವೆಂದು ಈ ಭ್ರಾಂತಿಯಿಂದ ಈ ಬರಿ ಕೇಳುವೆಯಲ್ಲ? ಅಷ್ಟಾದರೂ ನೆನಪಿರುವುದಲ್ಲ. ಹೇಳಿ ನಿನ್ನಿಷ್ಟದಂತೆ ಭಾಷೆಯನ್ನು ಕೊಡುವೆನು. ಸುಂದರಿ, ಇಲ್ಲಲ್ಲ ನಿಚ್ಚಲ ಮನಸ್ಸು ಕೇಳು. ಇಕೋ ಇವತ್ತು 8 ದಿವಸದೊಳಗೆ ಮಗನ ಲಗ್ನವನ್ನು ಮಾಡುವುದರೆ ಎನ್ನ ಹಸ್ತವನ್ನು ಧರಿಸಿದ ಚಕ್ರ ಇದೆವು ನಿನಗೆ ದಕ್ಕದ ಬಂದರೆ ಈ ಭಾಷೆಯನ್ನು ತಪ್ಪಿದರೆ ನನಗೆ ಅಘೋರಘಾತಕ ಪ್ರಾಪ್ತವಾಗತ್ತೆ. ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆವಾಯಿತಾ ಕಾಂತೆ ದೇವಂತೆ? ಮಿನಿಗಿಲ್ ನಾಗೇಂದ್ರಪ್ಪ ಇವರು ಈ ಸಂಘದ ಪರವಾಗಿ 1100 ರೂಪಾಯಿ ಕೊಡುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಮಿನಿಗಿಲ್ ನಾಗೇಂದ್ರನವರು. ದೇವ ಹೇಳಿ ದೇಹವೇ ರುಕ್ಮಿಣಿ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಹೌದು ಸುಂದರಿ. ನಿನ್ನ ಮಾತು ಕೇಳಿ ನನಗೆ ಹೇಗಾಯ್ತೆಂದರೆ ಹೇಗಾಯ್ತು ಸುಂದರಿ? ಹೇಳಿ ಹೇಳಿ ರುಕ್ಮಿಣಿ. ಕಾಂತೆ ನಿನ್ನ ಮಾತು ಕೇಳಿ ನನಗೆ ಹೇಗಾಯ್ತಂದ್ರೆ ಒಟ್ಟ ಕರುಣನಿಗೆ ಸುಂದರಿ. ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯ್ತು. ಹೌದು ಸುಂದರಿ. ನನ್ನ ಮಾತು ಕೇಳಿ ಹೇಗಾಯ್ತಂದ್ರೆ ಹೇಗಾಯ್ತು ಸುಂದರಿ? ಒಟ್ಟು ಕರುಣನಿಗೆ ಕಂಡು ಬಂದಂತಾಯ್ತು, ಬಡಬಡವನಿಗೆ ಬಾಗಿ ದೊರಕಿದಂತಾಯ್ತು. ಮತ್ತೇಕೆ ತಡ ಮಾಡುವೆ? ಜಾಗೃತಿಯಿಂದ ಮನ್ಮಥನಿಗೆ ಕನ್ಯೆ ನೋಡಿಕೆ ಲಗ್ನವನ್ನು ಮಾಡೋದನ್ನ ಬಿಟ್ಟಿಸೋಣ.
ನಿನ್ನ ಇಷ್ಟದಂತೆ ಕೊಟ್ಟ ಮಾತಿನಂತೆ ನಿನ್ನ ಇಷ್ಟದಂತೆ ತಪ್ಪದೆ ನಡೆಸುವೆ ನಿನ್ನ ವಚನದಂತೆ ತಪ್ಪದೆ ನಡೆಸುವೆ ನಿನ್ನ ವಚನದಂತೆ ರುಕ್ಮಿಣಿ ಹೊರಗಿಣಿ ಮಾತಿನೊಳು ನೀನು ಬರುಗಾಣಿ ಅಷ್ಟಮದಿನದೊಳಗೆ ಮಗನ ಲಗ್ನವ ನಡೆಸುವೆನೋ ಅಷ್ಟಮದಿನದೊಳಗೆ ಮಗನ ಲಗ್ನವ ನಡೆಸುವೆನೋ ಜಗದೀಶರು ಅವಲವುದೆನ್ನುವಂತೆ ಮಾಡುವೆನೋ ಜಗದಿ ಜನರು ಅವರವರೆನ್ನುವಂತೆ ಮಾಡುವೆನೋ ಹಿಡಿಕೊಳ್ಳುವೆನು ಅವಯವನನು ಹಿಡಿಕೊಳ್ಳುವೆನು ಅವಯವನನು ಅರನ ದಯದಿ ನಡೆಸಿಕೊಡುವೆನು ಅರನ ದಯದಿ ನಡೆಸಿಕೊಡುವೆನು ರುಕ್ಮಿಣಿ ಹೊರಗಿಣಿ ಮಾತಿನೊಳು ನೀನು ಬರುಜಾಲಿ ರುಕ್ಮಿಣಿ ಹೊರಗಿಣಿ ಮಾತಿನೊಳು ನೀನು ಬರುಜಾಣಿ 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 ಹೊಸಮನೆ ಗಜಾನ ಸಣ್ಣ ಮಾರ್ಯಪ್ಪ ಇವರು ಈ ಸಂಘದ ಪರವಾಗಿ 2,000 ರೂಪಾಯಿ ಕೊಡುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ನಾರಿ ರತ್ನವೇ ಪ್ರಿಯ ಈ ಪೊಡವೆಯೋಳು ಇರುವ ರೂಪತಿಯನ್ನು ತಂದು ಮಾರನಿಗೆ ಮೀರಿದ ರೂಪವುಳ್ಳ ರಾಜಕುಮಾರಿಯನ್ನು ಲಗ್ನ ಮಾಡದಿದ್ದರೆ ಈ ಭೂಮಿಯೋಳು ಎನ್ನ ಮುಖವು ಸರ್ವತಾ ತೋರುವುದಿಲ್ಲವೆಂದು ತಿಳಿ ಚಿಂತೆಯನ್ನು ಕಳಿ ಹಾ ರುಕ್ಮಿಣಿ ಶ್ರೀಹರೇ ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ಹೋಗಿ ರಕ್ತದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು ಗುರು ಕಾಳಸಿದ್ದೇಶ್ವರ ಅನುಗ್ರಹದಿಂದ ಸರ್ವ ದೇಶಗಳನ್ನು ತಿರುಗಿ ಕಂದನಿಗೆ ಸರಿಯಾದ ಕನ್ಯೆಯನ್ನು ಹುಡುಗಿ ತರುವನು ಕಾಂತೆ ಮತಿವಂತೆ ನಿನ್ನ ಹೆಸರಂತಾಗಲೇ ಪ್ರಿಯ ದಾರಿ ಬಿಡ್ಬೇಕು ಸ್ವಲ್ಪ. ಅಲ್ಲಿ ಪಾತ್ರದವ್ರಿಗೆ ಹೆಂಗ ನೀವು ದಾರಿ ಬಿಡ್ಲಾರ್ದಂಗ ಅವ್ರು ಹೋಗೋದು ಬರೋದು ಲೇಟ್ ಆಗ್ತದೆ ನಿಮ್ ಸಲುವಾಗಿ. ಶಿಕ್ಷಿತೆಯನ್ನು ಸಂಚರಿಸಿ ಚಾಪನಿಗೆ ಲಕ್ಷಣವಾದ ಸತು ಜಡಜಾಕ್ಷಿ ಎಲ್ಲೆಗಳು ಶೋಧನೆಯನ್ನು ಮಾಡು ತಕ್ಷಣವೇ ಅಚಿತ್ರಪಟವನ್ನು ತೆಗೆದುಕೊಂಡು ಬಾ ಆ ಸಾಕ್ಷ ಮೊದಲಾದ ಯಕ್ಷ ಕಿನ್ನರ ಕೆಂಬುರುಸರ ಸಮಕ್ಷಮದಿಂದ ಅವರು ಸಂತೋಷ ಸಂಭ್ರಮ ತೋರುವಂತೆ ಲಗ್ನವನ್ನು ಮಾಡುವೆನು ಶ್ರೀ ಗುರು ಕಾಳಸಿದ್ದೇಶ್ವರ ಅನುಗ್ರಹದಿಂದ ತೆರಳುವಂತರಾಗ ಸಾರಥಿ ಹೋಗುವುದು ಜಾಗೃತಿ. ಸ್ವಾಮಿ, ನಿನ್ನ ಅಪ್ಪಣೆಯಂತೆ ಈಗಲೇ ಹೋಗಿ ಕನ್ಯಾಮಣಿಯನ್ನು ಪರಿಶೋಧನೆಗೊಂಡು ಮಾಡಿಕೊಳ್ಳುವ ದೇವ. ಹೋಗುವರು ಈ ಕ್ಷಣ. ಓ ರಮಾಪತಿ, ಹೋಗಿ ಬಂದೆನು ಜಾಗೃತಿ. ಈಗ 56 ದೇಶಗಳನ್ನು ತಿರುಗಿ ಬೇಸರಗೊಂಡು ಬಂದೆನು. ಓ ಪರಮಾತ್ಮ, ಒಂದು ದೇಶದಲ್ಲಾದರೂ ನಿಮ್ಮ ಮಗಮನ್ಮಥನಿಗೆ ಸರಿಯಾದ ಕನ್ಯೆಯೇ ದೊರೆಯಲಿಕ್ಕಿಲ್ಲ. ಮುಖ್ಯವಾಗಿ ಶ್ರೀ ಅಮರೇಶ್ವರನು ನಿಮ್ಮನ್ನು ಮರೆತಂತೆ ತೋರುತ್ತದೆ ದೇವಾ ಮಹಾನುಭಾವ. ಅಯ್ಯೋ ದೂತ, ಇದೇನು ಬರೀತ ಈಗಾಯಿತೇ ಎನ್ನ ಮಾತ. ಅಯ್ಯೋ ಹರ ಹರ ಕಾಲಗಂಧವರ ಗಿರಿಜಾವರ, ಮುಂದೇನು ಗತಿ ಮಾಡಲಿ. ಅಯ್ಯೋ ಈ ರುಕ್ಮಿಣಿ ಕೂಡ ಬಂಧವನ್ನು ಮಾಡಿದ್ದಕ್ಕೆ ಈ ಗತಿ ಆಯ್ತು. ಅಯ್ಯೋ ಭಾರತಿ, ನಾನು ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ. ಈ ಹೊತ್ತಿಗೆ ಈ ರುಕ್ಮಿಣಿ ಕೈಗೆ ಹಗ್ಗವನ್ನು ಕೊಟ್ಟು ಕಟ್ಟಿಸಿಕೊಂಡಂತಾಯ್ತಲ್ಲ. ಎಲ್ಲ ಸಾರಥಿ, ಈ ಕಾರ್ಯವನ್ನು ನೆರವೇರುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ತೀವ್ರವಾಗಿ ಎನ್ನ ಮನದೊಳಗೆ ಸ್ಮರಿಸುವೆನು. ಅಮ್ಮ ಪಾಂಡವರ ಪತ್ನಿಯಾದ ದ್ರೌಪದ ತಡ ಮಾಡದೆ ನನ್ನನಿಗೆ ಒದಗಿದ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಬಾರಮ್ಮ ಎದ್ದು ನೀ ಬೇರಮ್ಮ ನೀ ಬೇಗನೆ. ಏನಪ್ಪ ಅವನು ತೆರೆ ಸರಿಗಿಲ್ಲ, ನಿಮಗೆ ಸರಿಗಿಲ್ಲ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸಪ್ತ
ಆಯಿತು. ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರೆಸಿದ. ನಾನು ಹೋಗದಿದ್ದರೆ ಅಣ್ಣನು ನೊಂದುಕೊಳ್ಳುವುದೇ ಏನು? ಕಾಂತ ಏನು ಮೇಲಕ್ಕೇನು? ಅಣ್ಣನಾದ ಶ್ರೀಹರಿಯು ಯಾವ ಕಾರ್ಯ ನಿಮಿತ್ತವಾಗಿ ಎನ್ನನ್ನು ಕೂಗಿ ಕರೆಯುತ್ತಿರುವನು. ನಾನು ಬೇಗನೆ ಹೋಗಬೇಕು. ಹೇಳು ಕಾಂತ, ಬೇಗನೆ ಹೇಳು. ಅಯ್ಯೋ, ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರುವನು. ನಿದ್ರೆ ಭಂಗ ಮಾಡಿದರೆ ಸತ್ಯದಲ್ಲಿ ದೋಷ ಬರುವುದೂ ಏನು? ಅಣ್ಣನಾದ ಶ್ರೀಹರಿ, ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನಲ್ಲ. ಭಕ್ತೋದ್ಧಾರ ಬರವೇ ನಿನ್ನ ಹತ್ತಿರ. ಎಲಿಮೆಟ್ಟೆ ರಾಧಮ್ಮ ಇವರು ಕೃಷ್ಣನ ಪಾತ್ರಕ್ಕೆ 1,000 ರೂಪಾಯಿ ಪ್ರೇಮ ತುರ್ಕ ಕೊಟ್ಟಿರುತ್ತಾರೆ. ಅಣ್ಣಯ್ಯ, ನೀನು ಈ ರೀತಿ ಮೌನವಾಗಲು ಕಾರಣವೇನು? ಶ್ರೀಮತಿ ತಿಳಿಸು ಇದರ ಸಂಗತಿ. ಅಮ್ಮ ಸಹೋದರಿ ಶ್ರೀಹರಿ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಕೃಪತನ ಸುತೆಯೇ ಹೇಳನ್ನ ಬೇತೆಯೇ ಕೃಪತನ ಸುತೆಯೇ ಹೇಳನ್ನ ಬೇತೆಯೇ ಏನಾಗೋದಾಗಿದ್ದ ಮಾರಿ ಕೇಳು ಸಹೋದರಿ. ಏನಾಗೋದಾಗಿದ್ದ ಮಾರಿ ಕೇಳು ಸಹೋದರಿ. ಕೃಪತನ ಸುತೆಯೇ ಹೇಳನ್ನ ಬೇತೆಯೇ. ಅಮ್ಮ ಸಹೋದರಿ ಹೇಳುವುದನ್ನು ಕೇಳು. ಮಗ ಮನ್ಮಥಗೆ ಸರಿಯಾದ ಕನ್ಯೆಯು ಮಗ ಮನ್ಮಥಗೆ ಸರಿಯಾದ ಕನ್ಯೆಯು ದೇಶವ ತಿರುಗಿದರು ದೊರೆಯದೆ ಹೋಯಿತು. ದೇಶವ ತಿರುಗಿದರು ದೊರೆಯದೆ ಹೋಯಿತು. ಸತಿರುಕ್ಮಿಣಿಗೆ ನಾ ವಚನವ ಕೊಟ್ಟೆನು. ಸತಿರುಕ್ಮಿಣಿಗೆ ನಾ ವಚನವ ಕೊಟ್ಟೆನು. ಕೃಪತನ ಸುತೆಯೇ ಹೇಳನ್ನ ಬೇತೆಯೇ ಏನಾಗೋದಾಗಿದ್ದ ಮಾರಿ ಕೇಳು ಸಹೋದರಿ. ಏನಾಗೋದಾಗಿದ್ದ ಮಾರಿ ಕೇಳು ಸಹೋದರಿ. ಕೃಪತನ ಸುತೆಯೇ ಹೇಳನ್ನ ಬೇತೆಯೇ. ಅಯ್ಯೋ ಎನ್ನ ಘನತರವಾದ ತಂಗಿ, ಅಯ್ಯೋ ಎನ್ನ ಘನತರವಾದ ತಂಗಿ, ಏನಂತ ಹೇಳಲಿ ಇತ್ತ ಬಾರಿ ಅಮ್ಮಯ್ಯ. ಮನ್ಮಥನ ಲಗ್ನವನ್ನು 8 ದಿವಸಗಳಿಗೆ ಮಾಡಬೇಕೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರು. ಕಂದನಿಗೆ ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ಹೌದೇ? ಇದಕ್ಕೇನಾದರೂ ಉಪಾಯ ಮಾಡುವಿ ಅಮ್ಮ ತಂಗಿ, ವರಮಂಗಳಾಂಗಿ. ಅಣ್ಣಯ್ಯ, ಸಹೋದರಿ, ಇದು ಯಾವ ದೊಡ್ಡ ಕಾರ್ಯ ಅಂತ ನೀನು ಚಿಂತೆಯನ್ನು ಮಾಡುವೆ? ಹೌದು ಸಹೋದರಿ. ಹೇಳುವೆನು ಕೊಡಿ ಶ್ರೀಹರಿ. ಸಹೋದರಿ, ಜಲ ಜಾತಲಾಯನ ಕಳುಹಿಸೋನು ನಾ. ಜಲ ಜಾತಲಾಯನ ಕಳುಹಿಸೋನು ನಾ. ಏ ರಾತ್ರಿಗೆ ಹೋಗಿ ಮದ
ನೀನು ಚಿಂತೆಯನ್ನ ಮಾಡುವೆ. ಹೌದು ಸೋದರಿ. ಚಿಂತೆಯನ್ನು ಬಿಡು, ಧೈರ್ಯವನ್ನ ತೊಡು. ಇದೇ ರಾತ್ರಿಯ ಹೋಗಿ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವರು ಅಣ್ಣ ರಾಜಾದ್ರಿಗಣ್ಯ. ಸೋದರಿ ಸೋದರಿ, ನಿನ್ನ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿದೆ. ಹಿಡಿ ಚಂದ್ರಾಯುಧ, ಇಗೋ ಸರ್ವಶಸ್ತ್ರಗಳನ್ನು ಧರಿಸಿಕೋ. ಈಗ ನಾಳೆ ಒಂದೇ ಒಂದು ದಿನ ಉಳಿದಿರುವುದು ತಂಗಿ ಶುಭಾಂಗಿ. ಅಣ್ಣಯ್ಯ ಸೋದರಿ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳುತ್ತದೆ. ಅಣ್ಣಯ್ಯ, ದೇಶ ದೇಶಗಳ ತೆರಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಚಿಂತೆಯನ್ನು ಬಿಡೋ, ಧೈರ್ಯವಂತರು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ಲೋಕೈಕ ಸುಂದರಿಯಾದ ತಂಗಿ ವರಮಂಗಳಾಗಿ, ಈ ನಿನ್ನ ರೂಪವನ್ನು ನೋಡಿ ಬರಾರಾಜರು ನಿರ್ಧರಿಸಲಾರದೆ ನಿನಗೇನಾದರೂ ಅಪಾಯಗೊಳಿಸ್ಯಾರು. ಆದ ಪ್ರಯುಕ್ತ ಇನ್ನಂ ಕಂಡಾಕ್ಷಣವೇ ಮಂಡಲಾದಿ ಬರೆಯ ಗುಂಡಿಗಳು ಈ ಭಯಂಕರ ಅಮ್ಮ ತಂಗಿ, ನಿಲ್ಲಿಸಬೇಕು. ನಿಮಿಷ ತಡ ಮಾಡದೆ ಶ್ರೀ ಗುರು ಕಾಳಸಿದ್ದೇಶ್ವರ ಅನುಗ್ರಹ ಜನರು ತೆರಳು ದ್ರುಪದನಂದನಿ ತೆರಳಲಿ ಬೇಕರೆ. ಅಣ್ಣಯ್ಯ ಸೋದರಿ, ಹೊರೆಯರ ಬರೆಯುವ ಅಮರೇಶ್ವರ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವ ಅಪ್ಪಣೆಯನ್ನು ಕೂಡ ಅಣ್ಣ ರಾಜಾದ್ರಿಗಣ್ಯ. ಸುಖೀಭವ, ನೀನು ಹೋದ ಕಾರ್ಯದೊಳಗೆ ಯಾವ ತೊಂದರೆಯೂ ಇಲ್ಲದಂತೆ ಜಯ ಪಡೆದುಕೊಂಡು ಬಾ ಎಂದು ನನಗೆ ಆಶೀರ್ವಾದ ಮಾಡಿರುವೆನು. ಹೋಗಿ ವಾರಮ್ಮ ತಂಗಿ ವರಮಂಗಳಾಗಿ.
ಇರ್ಬೇಕು. ಎಲ್ಲರೂ ಇದ್ದಾರೆ ನೋಡೋ ಇಲ್ಸ್. ಹೌದು. ಆ ಹೆಣ್ಮಕ್ಳು ಬಂದಿರ್ತಾರೆ ಬಂದು ನೋಡ್ಬೇಕಲ್ಲ ಬರೀ ಹಾಗೆ ಇರ್ತಾರೆ ಜಾಗಕ್ಕೆ. ದಾರಿಯಾಗಿ ಬಿದ್ದು ಬಾರಣ ಬಿಡಿದು ಬಂದವರ ದಾಂಡಿಗೆ ದಿವ್ಯ ಪ್ರಭಾವ ಬಂದವರ ದಾಂಡಿಗೆ ಭಾಗ್ಯದ
ದೇವಾ ನಾವು ದಾರನ್ನು ಕೇಳಿದ್ಯಾ ದೋತಿ ತಲುಪಿದ ಮೇಲೆ ಅಂಬಿಗೆನ ಮರಿಬಾರ್ದು, ವಿದ್ಯೆ ಕಲಿಸಿದ ಗುರುವಿನ ಮರಿಬಾರ್ದು, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕಡೆ ಜನ್ಮ ಇರತಕ್ಕನ ಮರಿಬಾರ್ದು, ವರ್ಷಕ್ಕೊಂದಾದ್ರೂ ಚಿಂತಿಲ್ಲ ಬಯಲಾಟ ಆಡದಂತೆ ಇರಬಾರ್ದು, ಈ ಸೋಗಿಗೆ ತಕ್ಕಂತೆ ಮಾತಾಡೋದ್ರಲ್ಲಿ ಸುಂದರ ಸಾರಥಿಯನ್ನು ಮರಿಬಾರ್ದು, 6 ತಿಂಗಳ ಹೆಂಡತಿಯನ್ನು ತೋರ್ಮನಲ್ಲಿ ಬಿಡಬಾರ್ದು, ತೋರ್ಮನೆಗೆ ಏಂಟು ಹೋಗಲಂತ ಫುಲ್ ಕುಡಿದು ಬಜಾರ್ದಾಗ ಅಲ್ಲಾಡಿಕೆ ಅಂತ ಬರಬಾರ್ದು, ನೀವು ಅತ್ತೆ ಮಾವ ಅದ್ರಿಕಂತ ಬಚ್ಚಲ್ ಮಾಡಕ್ಕೆ ಅಂತ ನೆಸ್ಬಿಡಿ ಪಸ ತಿಕ್ಕಬಾರದು, ಈ ಅತ್ತೆ ಸಾರಥಿ ಎಂದು ಕರೀತಾರೆ ಭೂಪತಿ, ನಸ್ಬಿಡಿ ಸಿಕ್ಕ ಸಾಕು ಮಾಡಿ ರತ್ನಮತ್ತಿ. ಚೆನ್ನವೀರವರು ಈ ಆರವನ್ನು ಕಮಲರಾಜನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಆಡಿ ಮಾಡುತ್ತಾರೆ. ಬಂದ ಕಾರಣವೇನೆಂದು ಕೇಳ್ತೀವಿಯಾ? ಹೌದು ಸುಂದರೇ. ಹೇಳಲೇ? ಏನು ಸುಂದರೇ?
ಸಮರ ಮೊದಲ ಮಗಳನ್ನು ಕರೆಸಿಕೊಳ್ಳುವುದು ಆಕೆಯ ಮಗನನ್ನು ಅವಲೋಕಿಸಿ ಆನಂದನಿಗೆ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನವನ್ನು ಮಾಡೋಣ ರಮಣಿ. ಆತ ಮಗಳನ್ನು ಕಲಿಸುವನೆಂದು ಹೇಳುತ್ತಿರುವೆಯ ಹೌದು ಸುಂದರಿ, ಲಗ್ನದ ವಿಚಾರವನ್ನು ತಿಳಿಸುವುದೆಂದು ಹೇಳುವೆಯ ಹೌದು ಸುಂದರಿ, ರಮಣ ಸುಂದರಿ. ಸರ್ವ ದೇಶಕ್ಕೆ ಮಗನನ್ನು ಕರೆದ ಸವಿಸುತ್ತ ಮಗನ ನೋಡಬೇಕ. ಸರ್ವ ದೇಶಕ್ಕೆ ಮಗನನ್ನು
ನನ್ನನ್ನು ಕರೆಸಿದ ಕಾರಣವೇನು ಅಪ್ಪಯ್ಯ? ಅಮ್ಮ ಮಗಳೇ ತಂದೆ ಹೇಳುವೇನು ಕೇಳು. ಅದೇನು ಮಗಳೇ? ಆಹೋ ತಂದೆ. ಅಮ್ಮಯ್ಯ, ಮಗಳೇ ರತಿದೇವಿ ಆಲಮಂದಿರದಲ್ಲಿ ಸಖಿಯರೊಂದಿಗೆ ಉಲ್ಲಾಸದಿಂದ ಪಗಡಿಯನ್ನು ಆಡುತ್ತಿರುವ ಸಮಯದಲ್ಲಿ ನಿಮ್ಮಯ್ಯ ದೂತನನ್ನು ಕರೆಯಿಸಿ ಹೆಣ್ಣನ್ನು ಕರೆಸಿದ ಕಾರಣವೇನು ತಂದೆ? ನೀ ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ, ನಿಮ್ಮ ಮುಂದೆ ನಿಂತೆ. ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಹರಿಣಿಯಾದ ಅಮ್ಮ ರತಿದೇವಿ ಅಮ್ಮಯ್ಯ ಕಡೆಯ ಮೇಲೆ ಕುಳಿತುಕೋ. ಅಮ್ಮ ನಂದನೆ ತಂದೆ, ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಆನಂದವಾಯಿತು. ಅಮ್ಮ ಮಗಳೇ ಅಪ್ಪಯ್ಯ, ಇವತ್ತಿನ ದಿವಸ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಏನು ತಂದೆ? ಎನ್ನಂಪಣದ ಜನನಿಯಾದ ಕಮಲ ಗಾಂಧಿಯು ಈ ಸಭೆಗೆ ಬಂದು ಶುದ್ಧಿಪಡಿಸಿತ್ತು. ಏನೆಂದರೆ ಅದೇನು ಅಪ್ಪಯ್ಯ? ಮಗಳಿಗೆ 12 ವರ್ಷ ಮೀರುತ್ತಾ ಬಂದವು. ಆದ ಕಾರಣ ಸುಂದರಾಂಗನನ್ನು ತಂದ ಚಂದದಿಂದ ಲಗ್ನವನ್ನು ಮಾಡಿಕೊಡುವಂದ್ರೆ ಆದ ಕಾರಣ ಅಮ್ಮಯ್ಯ ಅಪ್ಪಯ್ಯ, ಇದಕ್ಕೆ ನಿನ್ನ ಉತ್ತರ ಹೇಳು. ಇದು ಯಾತಕ್ಕೆಂದರೆ ಯಾತಕ್ಕೆ ತಂದೆ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಹೆಜ್ಜೆಯಂತೆ ತಂದೆ ತಾಯಿಗಳು ಕೇಳಬೇಕೆಂಬುದು ರಾಜ್ಯ ಧರ್ಮವಿದೆ. ಆದ ಕಾರಣ ನಿನ್ನ ಒಡಂಬಡಿಕೆ ಏನಿರುವುದು ನಂದಿದೆ ಚಂದದಿಂದ ಕೇಳಬೇಕನೆ. ಅಪ್ಪಯ್ಯ, ಅಮ್ಮ ಮಗಳೇ ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಏನು ಬರಲಿ ಎಂದು ಕೇಳಿದೆಯಾ? ಹೌದು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ ನಿನ್ನ ಮಾತಿಗೆ ಪ್ರತಿ ಉತ್ತರ ನಾನು ನೀಡಿದುಂಟೆ ಅಪ್ಪಯ್ಯ. ಹೌದು ಮಗಳೇ. ಇಲ್ಲವಲ್ಲ ತಂದೆ? ಇಲ್ಲ ಮಗಳೇ. ಮತ್ತ ಅಂದ ಬಳಿಕ ನನ್ನನ್ನೇ ಕೇಳಿ ಮಾತು ಕೇಳಬೇಕು? ತಂದೆ ಮಾತನ್ನು ನೀನು ಕೇಳಬೇಕು ಮಗಳೇ. ಅದಕ್ಕಾಗಿ ನಿನ್ನ ಕರೆಸಿರುವನು. ತಂದೆ, ಅಮ್ಮ ಮಗಳೇ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ ಮಗಳೇ. ರಾಜಪುತ್ರ ರಾಜೇಂದ್ರ ಮನಗಳ ಮರದಲ್ಲಿ ಸರಿದು ಹರಿಯುವೆನ.
ಸಮಯದಲ್ಲಿ ಎನ್ನ ಮನಸ್ಸಿಗೆ ಯಾವ ವರ ಮೆಚ್ಚಿಕೊಳ್ಳುವೆನೋ ಅವನೊಂದಿಗೆ ಎನ್ನ ಲಗ್ನವನ್ನು ಮಾಡಿಸಿಕೊಳ್ಳೋ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಓಹೋ ಎನ್ನ ಮುದ್ದು ಹರಿಣಿಯಾದ ಅಮ್ಮಾರತಿ ದೇವಿ, ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣವೇ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣ ಹೇಳಿ ಅಮ್ಮ ಮಗಳೇ. ಈ ಕ್ಷಣವೇ ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ನನ್ನ ಮನಕ್ಕೆ ಆನಂದವಾಯಿತು ಅಮ್ಮ ಮಗಳೇ. ಅಲ್ಲೇ ತೋರಿಸಿಕೊಡುವೆನು. ನಿನ್ನ ಮನಸ್ಸಿಗೆ ಬರುವ ಪುರುಷರನ್ನು ತೋರಿಸು. ಜಾಗೃತಿಯಿಂದ ಅವರು ನಮ್ಮ ಕರೆದುಕೊಂಡು ಮಹಾವೈಭವದಿಂದ ಹೆಣ್ಣ ಮನೆಯ ಮುಂದೆ ಲಗ್ನವನ್ನು ಮದುವೆಯನ್ನು ಮಾಡಿಕೊಡುತ್ತೀನಿ. ಚಂದ್ರಾವತಿ ಬಿಡುದಿಂದ ಬರಲಾಗುತ್ತಿನ ಆಹೋ ಅಮ್ಮಯ್ಯ, ಅಮ್ಮ ಮಗಳೇ. ಆದರೂ ನನ್ನ ಮನದ ಇನ್ನೊಂದು ಅಭಿಪ್ರಾಯವಿರುವುದು. ಅದೇನು ಮಗಳೇ? ಹೇಳಿದರೆ ನೆರವೇರಿಸಿಕೊಡಬೇಕು. ಸಹಜವಾಗಿ ನಡೆಸಿಕೊಡುವ ಹಾಗೆ ನಡೆಸಿಕೊಡುವೇನು ಮಗಳೇ? ಸಹಜವಾಗಿ ನಡೆಸಿಕೊಡುವೆಯಾ? ಅದು ಏನಂತ ಹೇಳು ಮಗಳೇ. ತಂದೆ, ಅಮ್ಮ ಮಗಳೇ. ನಡೆಸಿಕೊಡುವೆ ಎನ್ನುವ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು ಅಪ್ಪಯ್ಯ. ಹೌದೇನು ಮಗಳೇ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಕರೆಯಲು ಮೇಲೆಯುವ ವರಹಮುರೇಶನೇ ಶರಣವನ್ನರಸುತ್ತ ಮೇಲುವೆಯ. ಕರೆಯಲು ಮೇಲೆಯುವ ವರಹಮುರೇಶನೇ ಶರಣವನ್ನರಸುತ್ತ ಮೇಲುವೆಯ. ತೋರಿದ ವರವ ಹರಿಸುವೆಯ. ಆಹೋ ತಂದೆ, ಅಮ್ಮ ಮಗಳೇ. ನನ್ನ ಮಾತಿಗೆ ನಿನ್ನ ಮಾತು ಸಮ್ಮತಿರುವುದಲ್ಲವೇ ಅಪ್ಪಯ್ಯ? ಹೌದು ಮಗಳೇ. ನಾನು ಯಾವ ವರವನ್ನು ನೋಡಿ ಮೆಚ್ಚಿಕೊಳ್ಳುವನೋ ಅವನೊಂದಿಗೆ ನನ್ನ ಲಗ್ನವನ್ನು ಮಾಡಿಸಿಕೊಡಬೇಕು ನೀನು. ನಿನ್ನಿಂಚದಂತೆ ಅವನು ಮಗಳೇ. ತಂದೆ, ಅಮ್ಮ ಮಗಳೇ. ನನ್ನ ಮಾತಿಗೆ ನೀನು ಒಪ್ಪಿಕೊಂಡಿರುವೆಯಲ್ಲ, ಒಪ್ಪಿಕೊಳ್ಳುವೆನು ಮಗಳೇ. ನನಗೆ ಬಹಳ ಆನಂದವಾಯಿತು. ಮತ್ತಿನ್ನೇತಕ್ಕೆ ತಡ? ಆ ಅಮರೇಶ್ವರನ ಚರಣವನ್ನು ಸ್ಮರಿಸುತ್ತಾ ನಮ್ಮ ಅರಮಂದಿರಕ್ಕೆ ಹೋಗಲು ನಡಿ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ರತಿದೇವಿ, ನೀನೆಂತ ದಡ್ಡಳು. ಯಾತಕ್ಕೆ ಅಪ್ಪಯ್ಯ? ನಿನ್ನಗೆ ಸಮ್ಮತವಾದ ಮಾತುಗಳು ಎಲ್ಲಿಗೆ ಸಮ್ಮತವಲ್ಲವೇ? ಹೌದಲ್ಲವೇ? ಅಮ್ಮ ಮಗಳೇ, ನಿನ್ನಗಿಚ್ಚ ಇದ್ದ ಪುರುಷರನ್ನು ಪಾಣಿಗ್ರಹಣ ಮಾಡಿಕೊ. ಅದಕ್ಕೆ ನಾನು ಯಾತಕ್ಕೆ ಅಡ್ಡಿಯಾಗಲಿ? ಇಲ್ಲವೇ? ರಥವನ್ನು ಬಿಡುವಂತ ನಾನು ಸಾರದ ಅದು ಸಾರದ. ಇನ್ನಷ್ಟರಿಂದಾಗಿ ಮುಕ್ತಿ. ಏನಪ್ಪ, ಸ್ವಲ್ಪ ಪಾತ್ರಧಾರಿಗಳು ದಾರಿ ಬಿಡ್ರಿ. ನೀವು ಇಷ್ಟು ಲೇಟ್ ಮಾಡ್ತಾರೆ, ನೀವು ಬರಲ್ಲ ಅಂತ ದಾರಿ. ಸ್ವಲ್ಪ ಬಿಡು, ಹೆಣ್ಮಕ್ಳು ಹೋಗ್ತಿರ್ತಾರೆ ಬರ್ತಿರ್ತಾರೆ, ನೀವು ಸ್ವಲ್ಪ ದಾರಿ ಬಿಡ್ಬೇಕಪ್ಪ. ಸ್ವಲ್ಪ ಹಿಂದಿ ಸಹ ಕುಂದುವರಿ, ಕೆಳಗೆ ಕುಂದ್ರೆ ಎಲ್ಲರಿಗೂ ಕಾಣುತ್ತಲ್ಲ. ಜಾಗ ಬಿಡ್ತಾರ ಬಣ್ಣ ಹೊಡ್ಸ್ಕೊಂಡು ಹೋಗ್ಬೇಕು ನೋಡ ಗಾಡಿ ಕೇಳಿರಿ. ಸ್ವಲ್ಪ ದಾರಿ ಬಿಡಪ್ಪ, ಸ್ವಲ್ಪ ದಾರಿ ಬಿಡ್ರಿ ಸ್ವಲ್ಪ. ಇದು ತಕ್ಕಲ್ಗೋಟೆ ಏನಪ್ಪ, ನಿಮ್ಮೂರು ಗೌರವ. ಅಲ್ಲಿ ಬಂದಿರ್ತಾರ, ಸ್ವಲ್ಪ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಸ್ವಲ್ಪ ಕೆಳಗೆ ಕುಂತ್ರೆ ಇನ್ನೊಬ್ರಿಗೆ ಕಾಣ್ತದೆ. ಕೆಳಗೆ ಕುಂದ್ರಿ, ಅನುಕೂಲ ಮಾಡಿಕೊಡ್ರಿ. ಅಯ್ಯೋ ಶಿವ ಶಿವ, ದೇಶಗಳ ತಿರುಗಿದರೂ ನನಗೆ ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ಈಗ ನಾನೇನು ಮಾಡಲಿ? ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ದೇವ ದೀನ ಬಾಂಧವ. ನೀರ್ ನಾನು
ಚಂದ್ರನಂತೆ ಒಳೆವ ನಿನ್ನ ಮುಖವು ಒಪ್ಪದ ಕಾರಣವೇನು? ನಿನಗೇನು ಅಂತ ಕಷ್ಟ ಬಂದಿರುವುದು? ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ತಡ ಮಾಡದೆ ಎನ್ನ ಮುಂದೆ ಹೇಳಮ್ಮ, ಕೃಪದನೊಂದಿದೆ. ಅಯ್ಯೋ, ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನು ಕೃಪತೆ? ಹೇಳುವೆನು ಕೇಳಿ. ಅದೇನು ಚೆನ್ನಾಗಿ ಹೇಳು. ಅಯ್ಯೋ, ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನಾಯ್ತಾಯೇ? ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳ ತಿರುಗಿದರು ಕನ್ಯೆಯ ದೊರೆಯದ ಕಾರಣ ಸ್ವಾಮಿ, ಅಮ್ಮ ದ್ರೌಪದ, ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದರು ಸ್ವಾಮಿ. ಅಮ್ಮ ದ್ರೌಪದ, ತಕ್ಷಣವೇ ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬಂದೆನು. ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಂಡನು ಸ್ವಾಮಿ. ಸಜ್ಜನ ಪ್ರೇಮಿ. ಸಿರಿಯಾವ ದೊಡ್ಡ ಕನವಾದ ಕಾರ್ಯವ ಚಿಂತಿಸಿದೆ ಹೇಳಮ್ಮ ನೀನು. ಸಿರಿಯಾವ ದೊಡ್ಡ ಕನವಾದ ಕಾರ್ಯ ಚಿಂತಿಸಿದೆ ಹೇಳಮ್ಮ ನೀನು. ಒಂದೇ ಮಾತ ತಿಳಿಸಿ ಹೇಳಿದೆ ನಾನು. ಹಾಗೇನು ಸ್ವಾಮಿ? ಒಂದೇ ಇರುವ ಸ್ಥಳ ತಿಳಿಸಿ ಹೇಳಿದೆ ನಾನು. ಹೊರಗಿಂದ ಕೇಳಮ್ಮ ನೀನು. ಹೊರಗಿಂದ ಕೇಳಮ್ಮ ನೀನು. ಆ ನಿನ್ನ ಅಣ್ಣನ ಮಗನಮ್ಮ ಕಣಿವೆ. ಹೊರಗಿಂದ ಅಣ್ಣನ ಮಗನಮ್ಮ ಕಣಿವೆ. ಸರಿಯಾದ ಕಣ್ಣಯ್ಯ ಗೋಡೆಗೆ. ಅಮ್ಮ ದ್ರೌಪದಿ, ಸ್ವಾಮಿ, ಓಹೋ ಅಮ್ಮ ದ್ರೌಪದಿ, ಇಷ್ಟಕ್ಕೆ ನೇರಿನ ಅಡಿಯಲ್ಲಿ ಕುದುವುದು. ಹೌದು ಸ್ವಾಮಿ. ಇದೇನು ಅಸತ್ಯವಲ್ಲ. ಕೇಳಿದ್ರೆ ಹೇಳಿವೆ, ಹೇಳಬದಕ್ಕೇನು ಮಿಡಕಬದಿಲ್ಲ. ಮತ್ತೆ ಚಿಂತೆ ಮಾಡ್ತಿದ್ದೀವಿ ಸ್ವಾಮಿ. ಪರಂತು ನಾಳೆ ಮಾತಿಗೆ ಮಾತು ಬಂದರೆ, ಈ ನಾರದರು ಹೇಳಿದರೆಂದು ಈ ಮಾತು ಬಯಲಿಗೆ ಬಿದ್ದರೆ ಎನ್ನ ಬಾಳವು ತೆಕ್ಕೆ ಬರುವುದಿಲ್ಲ. ಏಕೆ ಸ್ವಾಮಿ? ಅದು ಏತಕ್ಕೆಂದರೆ, ಏತಕ್ಕೆ? ಈ ನಾರದರು ಈ ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನುವರು. ಹೌದು ಸ್ವಾಮಿ. ಅವೇನೋ ಅಂತವರಲ್ಲ. ಹೌದೌದು, ನಮ್ಮನ್ನ ಕಂಡ ಕ್ಷಣವೇ ಈ ಜನರಿಗೆ ಏನಾಗ್ತದೋ ಏನು. ನಿಜ ಸ್ವಾಮಿ. ಇಲ್ಲಿಗೆ ನಾರದರು ಚಾಡಿಕೋರರೆಂದು ಅನ್ನತಾರೆ. ಅದಕ್ಕೆ ನಾವೇನ್ ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಇನ್ನೊಬ್ಬರಿಗೆ ಹೇಳಬರಲ್ಲ,
ಜಗಳ ಹಚ್ಚುವ ಮಾತು ಮಾತ್ರ ಮೊದಲೇ ಕಲ್ತಲ್ಲ. ಅದು ನಿಮಗೆ ಗೊತ್ತೇ ಇಲ್ಲ. ಈಗಿದ್ದು ಜನರು ಕಂಡು ನಿನ್ ಕಣ್ಣನವರನ್ನು ಕರೀತಾರೆ. ಹೌದು ಸ್ವಾಮಿ. ದ್ರೌಪದ, ಸ್ವಾಮಿ, ನಾವು ಹುಟ್ಟಿದ್ದ ಪ್ರಾರಂಭ ದೈವವೇ ಹೀಗಿದೆ. ಹಾ, ನಾವು ಮಾಡುವುದೇನು? ಮುಖ್ಯ ತನ್ನ ಗುಣ ಬಿಡಬಾರದು, ಅನ್ಯರ ಗುಣ ಬೆಳೆಸಬಾರದು. ಹೌದು ಸ್ವಾಮಿ. ದ್ರೌಪದ, ಸ್ವಾಮಿ ನಾದರೆ ಎದುರಿಗೆ ಬಾರಮ್ಮ. ಕನ್ಯೆ ಇರುವ ಸ್ಥಳವನ್ನು ಬಿತ್ತರಿಸುತ್ತೇನೆ. ಆದರೆ ಈ ನಾರದನ್ನು ಹೇಳಿದರಂತೂ ಯಾರಿಗೆ ಹೇಳಬಾರದು. ಏಕೆ ಸ್ವಾಮಿ? ಅದು ಏತಕ್ಕೆಂದರೆ ಏತಕ್ಕೆ? ಅವರಿಗೂ ನಮಗೂ ಕೇವಲ ವಿಶ್ವಾಸವೇ. ಹಾ, ಕಕ್ಕನೆ ಒಂದು ವೇಳೆ ಈ ಸುದ್ದಿಯನ್ನು ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದಕ್ಕೆ ಇನ್ನ ಕಾಲಿಡಲಿಕ್ಕಿಲ್ಲ. ಅಮ್ಮಯ್ಯ, ಹುಡುಗಿಯನಿಗೆ ಅಮ್ಮಯ್ಯ ಹೇಳ್ತೀನಿ ನೀನು ಉಪಾಯ. ಸ್ವಾಮಿ, ಬೇಗನೆ ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಕೇಳಿದರು ಸ್ವಾಮಿ. ಸಜ್ಜನ ಅಮ್ಮನ ಇವರು ನಾರದನ ಪಾತ್ರಕ್ಕೆ ಯಾರ ಒಂದು ಪ್ರೇಮ ಕೃಪೆ ಯಾರು ಮಾಡಿರುತ್ತಾರೆ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುಖಿಯಾದ ರತಿಯು ಬಹು ಸುಂದರರುಗಳು. ಹೌದು ತಾಯಿ, ಆದಿಯ ಮನ್ಮಥನ ಸಲುವಾಗಿ ಅಲ್ಲಿ ಜನಿಸಿರುವಳು. ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಭಕ್ತ ಮಾಡಿ ಕೃಪೆಯನ್ನು ನೀಡಿ ಹೋಗಲೀನ ಬೇಗನೆ. ಸ್ವಾಮಿ, ಅಮ್ಮ ದ್ರೌಪದ, ನಾನೇನು ಕನ್ಯೆಯನ್ನು ಕೇಳುವುದಕ್ಕೆ ಕಮಲಾವತಿಗೆ ಹೋಗುವೆನು, ಆದರೆ ತಾವೆಲ್ಲಿ ಹೋಗುವಿರಿ? ಅಮ್ಮ ತ್ರಿಪುರನಂದಿನಿ, ನೀನು ಪೌಂಡಿಕ ಮಹಾರಾಜನಲ್ಲಿಗೆ ಕನ್ಯೆಯನ್ನು ಭಕ್ತ ಮಾಡುವುದಕ್ಕೆ ಹೋಗು.
ಸ್ವಾಮಿ, ಅಮ್ಮ ದ್ರೌಪದ, ನಿಮಗೆ ಸ್ವಲ್ಪ ಕೌಲಿಕ ಮಹಾರಾಜರಲ್ಲಿ ಕೆಲಸವಿರುವುದೇ? ಹೌದು ತಾಯಿ. ಆಗಲಿ, ನಾನು ಕಮಲಾವತಿಗೆ ಹೋಗವೇನೋ ಅಪ್ಪಣೆ ಸಹಜವಾಗಿ ಹೋಗಿ ಅಮ್ಮ. ಈ ಸಂಘದ ಪರವಾಗಿ 1100 ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಮತ್ತೊಮ್ಮೆ ಆಳೂರು ಕುಟುಂಬದವರು ಪಾಂಡುಜ್ಯಮ ಬಯಲಾಟ ಆಡಲೆಂದರೆ ಅದು ಮುಚ್ಚೀರಮ್ಮ ತಾತ್ರ ಜಾತ್ರೆಗೆ ಒಂದು ಬಯಲಾಟ, ಹಾಗೂ ಇದೇ ಕಡಿಮೆ ಕಾಲಕ್ಕೂ ಒಂದು ಬಯಲಾಟ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಆಗ್ಲೇ ಹೇಳಿದೆ, ಆದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅಡ್ವಾನ್ಸ್ ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಳೆಕೋಟೆ ಚೆನ್ನೈನ ಮಗ ಕಾಡ್ಸಿದ್ದಣ್ಣ ಅವರು 1100 ರೂಪಾಯಿ ಸಂಘದ ಪರವಾಗಿ ಕೊಟ್ಟಿರ್ತಾರೆ. ಗೆಜ್ಜಳಿ ಬಜ್ಜಣ್ಣ ಮತ್ತು ಸಿರಿಗೇರಿ ದೊಡ್ಡನಾಗರಾಜ್ ಇವರು 2100 ರೂಪಾಯಿ ಸಂಘದ ಪರವಾಗಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಕಾಲೇಜನ್ನು ಎಳಿಬೇಕಪ್ಪ ನೀವು. ಮಾತು ಕೊಡುವಿಯಾ? ಹೌದು, ಏನು ಕಾರ್ಯ ಇರುವುದು ಅಮ್ಮಯ್ಯ?